ಎಲ್ರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಅಂದರೆ ಬ್ರೆಡ್ಡಿಂದ ಯಾವ ರೀತಿಯಾಗಿ ನಾವು ಗುಲಾಬ್ ಜಾಮೂನನ್ನು ಮಾಡ್ಕೋಬೋದು ಅಂತ ಹೇಳಿ ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವಾಗ ನೋಡಿ, ನಾನು ಈ ಥರ ಬ್ರೆಡ್ ಎಲ್ಲ ಮನೇಲಿ ಉಳಿದಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ಅದರ ಸೈಡ್ಸ್ ಎಲ್ಲ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಗುಲಾಬ್ ಜಾಮೂನ್ ಯಾವ ರೀತಿಯಾಗಿರುತ್ತೋ ಸೇಮ್ ಅದೇ ಥರ ನಿಮಗೆ ಟೇಸ್ಟು ಕೂಡ ಕೊಡುತ್ತೆ. ನೋಡಿ, ಈ ಥರ ನಾನು ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ನೀವು ನಿಮ್ಮಲ್ಲಿ ಎಷ್ಟು ಬ್ರೆಡ್ ಇದೆಯೋ ಅಷ್ಟನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಸೈಡಿಗೆ ಹೊತ್ತಿರುತ್ತಲ್ಲ ಬ್ರೌನ್ ಕಲರ್ ಇರೋದ್ರಿಂದ ಅದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆದಮೇಲೆ ಎಲ್ಲದನ್ನು ಒಂದು ಬೌಲಲ್ಲಿ ಈ ಥರ ಮುರಿದ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಮಾಡ್ಕೊಳ್ಳಿ. ಎಲ್ಲದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಆಮೇಲೆ ಒಂದು ಬೌಲಲ್ಲಿ ಹಾಲು ತೊಗೊಂಡು ಸ್ವಲ್ಪನೇ ಹಾಕ್ಕೋಬೇಕು. ಒಂದೇ ಸತಿಗೆ ಹಾಕ್ಕೊಳ್ಳೋ ಆಗಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊತ ಬರಬೇಕು. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಳ್ಬೇಕು. ಈ ಥರ ಕಲಿಸ್ತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ಹಿಟ್ಟು ನಾವು ಯಾವ ರೀತಿಯಾಗಿ ಕಲಿಸ್ತೀವಲ್ಲ ಆ ರೀತಿಯಾಗಿ ನಿಧಾನಕ್ಕೆ ಕಲಿಸ್ಕೊಳ್ತಾ ಬರಬೇಕು. ನೋಡಿ, ಈ ಹದಕ್ಕೆ ಬರೋ ತನಕ ನೀವು ಕಲಿಸ್ಕೊಂಡು ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ನೀವು ನಾದ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾದ್ಕೊಂಡಾದ್ಮೇಲೆ ಈ ಥರ ಆಗಿದೆ. ಈ ಥರ ಮೆತ್ತಗೆ ಈ ಥರ ಆದಮೇಲೆ ನಾವು ಒಂದು 15 ಮಿನಿಟ್ಸ್ ಆದರೂ ಇದನ್ನು ಒಂಚೂರು ರೆಸ್ಟಿಗೆ ಬಿಡಬೇಕು. ಹಾಗಾಗೋದ್ರಿಂದ ತುಂಬಾ ಪಫಿಯಾಗಿ ನಮ್ಮದು ಗುಲಾಬ್ ಜಾಮೂನ್ ಬರುತ್ತೆ. ಅದು ನೆನೆಯೋವರೆಗೂ ನಾವು ಪಾನಕ ಮಾಡ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆಯಲ್ಲಿ 2 ಬೌಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. 2 ಬೌಲ್ ಸಕ್ಕರೆಗೆ 2 ಬೌಲ್ ನೀರನ್ನು ಹಾಕ್ಕೊಳ್ಬೇಕು. 2 ಬೌಲ್ ನೀರನ್ನು ನೋಡಿ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. 2 ಬೌಲ್ ನೀರು ಹಾಕ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಕುದಿಯೋಕ್ಕೆ ಇಟ್ಬಿಡಬೇಕು. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಸ್ಪೂನಿಂದ ನಾವು ಚೆಕ್ ಮಾಡ್ಕೊಳ್ಬೇಕು. ಈ ಥರ ನೋಡಿ, ಈ ಥರ ಕುದಿದಾದ್ಮೇಲೆ ಒಂದು ಸ್ಪೂನಲ್ಲಿ ಪಾನಕವನ್ನು ತೊಗೊಂಡು ಒಂದೆಳೆ ಫುಲ್ ಬರಬೇಕು ಅನ್ನೋದೇನಿಲ್ಲ. ಈ ಥರ ಥಿಕ್ನೆಸ್ ಚೆಕ್ ಮಾಡಿ ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ನೋಡಿ ಈ ಥರ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿದ್ಮೇಲೆ ನೋಡಿ 15 ಮಿನಿಟ್ಸ್ ಆದಮೇಲೆ ಈ ಥರ ನೆಂದೋಗಿದೆ. ಈ ಥರ ನೆಂದಿರೋದನ್ನು ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬಾ ಪ್ರೆಸ್ ಮಾಡಬಾರ್ದು, ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈ ಥರ ನಾನೆಲ್ಲ ಉಂಡೆಗಳು ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಡಾಯಲ್ಲಿ ನಾವು ಎಣ್ಣೆಯನ್ನು ಬಿಸಿ ಮಾಡಿದಾದ್ಮೇಲೆ ಒಂದೊಂದನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಧಾನವಾಗಿ ಒಂದೇ ಸತಿಗೆ ತಿರುಗಿಸ್ಬಾರ್ದು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಒಂದು ಕಡೆ ಸ್ವಲ್ಪ ಫ್ರೈ ಆಗೋವರೆಗೂ ತಡೆದ್ಬಿಟ್ಟು ನೀಟಾಗಿ ಈ ಥರ ಆಡಿಸ್ಕೊಳ್ಬೇಕು. ನೋಡಿ, ಯಾವ ರೀತಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಅದೇ ಥರ ನೀವು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಇರೋವಂಥ ಗುಲಾಬ್ ಜಾಮೂನ್, ಇನ್ಸ್ಟಂಟ್ ಗುಲಾಬ್ ಜಾಮೂನ್ ರೆಸಿಪಿಯನ್ನು ಮಾಡ್ಕೊಳ್ಬೋದು. ನೋಡಿ, ಈ ಥರ ಬ್ರೌನ್ ಕಲರ್ ಆಗ್ತಾ ಬರ್ತಾ ಇದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ಸೇಮ್ ಗುಲಾಬ್ ಜಾಮೂನ್ ಕಣ್ಣಂಗೆ ಕಾಣ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬ್ರೌನ್ ಕಲರ್ ಆಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ನೋಡಿ, ಈ ಥರ ಆಗಿದೆ. ಇವಾಗ ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾವು ತೆಕ್ಕೊಳ್ಬೇಕು. ಈ ಥರ ಆದಮೇಲೆ ನಾನು ತೆಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಹೇಳಿ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಬಿಸಿ ಇರುವಾಗಲೇ ನಾವು ಮಾಡಿದ್ವಲ್ಲ ಪಾನಕ, ಆ ಪಾನಕಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪಾನಕಕ್ಕೆ ನಾವು ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆವರೆಗೂ ರೆಸ್ಟಲ್ಲಿ ಬಿಟ್ಟರೆ ಅದೆಲ್ಲ ಹೀರ್ಕೊಂಡು ತುಂಬಾ ಚೆನ್ನಾಗಿರುವಂಥ ಗುಲಾಬ್ ಜಾಮೂನು ರೆಡಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನೀವು ಮಾಡಿಕೊಂಡು ಯಾವ ರೀತಿಯಾಗಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮಾಡಿಬಿಡಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಥರದ ವಿಡಿಯೋ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಧನ್ಯವಾದಗಳು.